ಈ ಒಂದು ಕರ್ನಾಟಕ ಸರ್ಕಾರದ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯ ಇವತ್ತು ಕಚೇರಿ ಉದ್ಘಾಟನೆ ಹಾಗೂ ಸಮಾರಂಭ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಅವರ ಮಹತ್ವಾಕಾಂಕ್ಷಿ ಯೋಜನೆ ಈ 5 ಗ್ಯಾರಂಟಿಗಳು. ಈ 5 ಗ್ಯಾರಂಟಿಗಳು ಅವರು ಏನು ಹೇಳಿದ್ದಾರೆ ಎಲ್ಲವನ್ನು 5 ಗ್ಯಾರಂಟಿಯನ್ನು ಇವತ್ತು ಜನರಿಗೆ ಕೊಡ್ತಾ ಇದ್ದಾರೆ. ಇದು ಬಡವರ ಪರವಾದಂತ ಒಂದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವಾಗಿದೆ. ಕೊರೋನಾ ಸಂದರ್ಭದಲ್ಲಿ ಜನರು ತುಂಬಾ ತತ್ತರಿಸಿ ಏನು ದಿಕ್ಕು ತೋಚದ ಕಾಲದಲ್ಲಿ ಈ ಒಂದು ಯೋಜನೆಯನ್ನು ಘೋಷಣೆ ಮಾಡಿ ಈ ಯೋಜನೆ ಜನರಿಗೆ ಮುಟ್ಟುವಂತಾಗಿದೆ. ಇದನ್ನು ನಾವು ಹಳ್ಳಿಗಳಲ್ಲಿ ಹೋದಾಗ ಜನರ ಕಷ್ಟ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. ಎಲ್ರಿಗೂ ನಾವು ಇಲ್ಲಿ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ನಾವು ಇದನ್ನು ಅನುಷ್ಠಾನ ಮಾಡಬೇಕಿದ್ರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗ ನಾವು ಎಲ್ಲ ಸೇರಿ ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಿದ್ರೆ, ಜನರ ಹತ್ರ ಮುಟ್ಟಬೇಕಿದ್ರೆ ನಾವು ಇಬ್ರು ಸ್ಪಂದಿಸಬೇಕಾಗ್ತದೆ. ಅಧಿಕಾರಿಗಳು ಹಾಗೆ, ಸರ್ಕಾರ ಅಂತ ಹೇಳಿದ್ಮೇಲೆ ನಾವು ಸರ್ಕಾರದ ಜೊತೆ ಕೆಲಸ ಮಾಡುವವರು. ನಾವು ಯಾವುದೇ ಸರ್ಕಾರ ಇರಲಿ, ಸರ್ಕಾರದ ಯೋಜನೆಯ ಬಗ್ಗೆ ನಾವು ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಸರ್ಕಾರದ ಸಂಬಳ ತಗೊಂಡು ಇಲ್ಲಿ ಕೆಲಸ ಮಾಡುವವರು. ನಾವು ಯಾವುದೋ ಸರ್ಕಾರದ ವಿರೋಧವ ಪರವ ನಾವು ಇರಬಾರ್ದು. ಹಾಗಾಗಿ ಈ 5 ಗ್ಯಾರಂಟಿಗಳ ಸಮಸ್ಯೆಗಳು ತುಂಬಾ ಇದೆ. ನಮ್ಗೆ ಹಳ್ಳಿಗೆ ಹೋದಾಗ ಗೊತ್ತಾಗ್ತದೆ. ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಕೆಲವು ಎಲ್ಲ ಅಧಿಕಾರಿಗಳಂತ ಹೇಳುವುದಿಲ್ಲ ನಾವು, ಕೆಲವು ಅಧಿಕಾರಿಗಳು ಜನರಿಗೆ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಮಾಡ್ತಾರೆ. ಬಂದು ಕೂಡಲೇ ಹೇಳ್ತಾರೆ, ಅಧಿಕಾರಿಗಳು ಬಂದು ಕೂಡಲೇ ಅವ್ರ ಹತ್ರ ಮಾತಾಡಿ ಏನು ಕಾರಣಕ್ಕೆ ನಮ್ಗೆ ಈ ಗ್ಯಾರಂಟಿ ಯೋಜನೆಯಲ್ಲಿ ಸಮಸ್ಯೆ ಆಗಿದೆ, ಯಾವ ಕಾರಣದಲ್ಲಿ ಸಿಗ್ತಾ ಇಲ್ಲ ಅನ್ನುವಂತ ಹೇಳ್ಬೇಕಾಗ್ತದೆ ಅವರಿಗೆ. ಈಗ ಗೃಹಲಕ್ಷ್ಮಿ ಇರ್ಬೋದು, ಗೃಹಲಕ್ಷ್ಮಿಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಯಾಕಂತ ಹೇಳಿದ್ರೆ ಕೆಲವರಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ. ಕಾರಣ ಅಂತ ಯಾವ ಕಾರಣಕ್ಕೆ ಅಂತ ಹೇಳುವಂತ ಮಾಹಿತಿ ಅಧಿಕಾರಿಗಳಿಗೆ ಇರಬೇಕು. ಅದರ ಬಗ್ಗೆ ಅದನ್ನು ನೀವು ಮುಂದಿನ ಸಭೆಯಲ್ಲಿ ನಾವು ಮೀಟಿಂಗ್ ಇರುವಾಗ ನಮ್ಗೆ ತಿಳಿಸ್ಬೇಕು. ಇಲ್ದ್ರೆ ನೀವು ಮೇಲಾಧಿಕಾರಿಗಳ ಹತ್ರ ತಿಳ್ಕೊಂಡು ನಮ್ಗೆ ತಿಳಿಸ್ಬೇಕಾಗ್ತದೆ. ನಾವು ಜನರಿಗೆ ಹೇಳ್ಬೇಕು, ನಿಮ್ಗೆ ಈ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇಲ್ಲ, ಈ ಕಾರಣಕ್ಕೆ ಸಿಗ್ಬೇಕು ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಿರಬೇಕು. ಹಾಗಾಗಿ ನಮ್ಮ ಗೃಹ ಜ್ಯೋತಿ ಅದು ಎಲ್ರಿಗೂ ಸಿಗ್ತಾ ಇದೆ ಹೆಚ್ಚಾಗಿ. ಗೃಹ ಜ್ಯೋತಿಯಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಮೀಟ್ರ್ ಮೇಡಮ್ ಇದ್ದಾರೆ ಇಲ್ಲಿ, 1 ತಿಂಗಳು 2 ತಿಂಗಳು ಬಿಲ್ ಅನ್ನು ರೀಡ್ ಮಾಡದೆ 2 ತಿಂಗಳು 1 ತಿಂಗಳಿಗೆ ಕೊಡ್ತಾ ಇದ್ದಾರೆ. ಆಗ ಜನರಿಗೆ ಬಿಲ್ ಕಟ್ಟಲಿಕ್ಕೆ ಬರ್ತಾ ಇದೆ. ಅದನ್ನು ಸ್ವಲ್ಪ ಪರಿಗಣಿಸಬೇಕಾಗ್ತದೆ. ಅದೇ ರೀತಿ ಇಷ್ಟೆಲ್ಲ 5 ಗ್ಯಾರಂಟಿಗಳು ನಾವು ಬಡವರ ಹತ್ರ ಹೋದಾಗ ಮಾತ್ರ ನಮ್ಗೆ ಗೊತ್ತಾಗುವಂಥದ್ದು. ಹಳ್ಳಿಗಳಲ್ಲಿ ನಾವು ತುಂಬಾ ಜನ ತಾಯಂದಿರು ಈ ಯೋಜನೆ ಬಗ್ಗೆ ಹೇಳ್ತಾರೆ. ನಾವು ಈ ಹಣವನ್ನು ಕೂಡಿಟ್ಟು ನಮ್ಮ ಗಂಡನಿಗಿರ್ಬೋದು, ತಂದೆಗಿರ್ಬೋದು ಆಪರೇಷನ್ ಮಾಡಿಸಿದ್ದೇವೆ, ನಾವು ಮದ್ದಿಗೆ ಈ ಒಂದು ಹಣವನ್ನು ವ್ಯಯ ಮಾಡಿದ್ದೇವೆ ಅನ್ನುವಂಥದ್ದು. ನಾವು 2,000 ರೂಪಾಯಿಗೋಸ್ಕರ ಕಾಯ್ತಾ ಇರ್ತಾರೆ ಜನ ಅಂತ ಹೇಳಿದ್ರೆ ಈ ಯೋಜನೆ ಯಾವ ಒಂದು ತಿಂಗಳಿಗೆ ಬರದೇ ಇದ್ದಾಗ ಅಷ್ಟು ಅಗತ್ಯ ಇರ್ತದೆ. ಅದನ್ನು ನಾವು ನಿರ್ಲಕ್ಷ್ಯ ಮಾಡುವಂಥದ್ದು ತಪ್ಪು. ವಿರೋಧ ಮಾಡುವವರು ವಿರೋಧ ಮಾಡ್ತಾರೆ. ಅದು ತುಂಬಾ ಕಾರ್ಯಕ್ರಮಗಳು ಸರ್ಕಾರ ಕೊಡುವಂತ ಕಾರ್ಯಕ್ರಮವನ್ನು ವಿರೋಧ ಮಾಡ್ತಾ ಬಂದಿದ್ದಾರೆ. ಆದ್ರೆ ಬಡವರ ಬಗ್ಗೆ ಕಾಳಜಿ ಇರುವಂತವರು ಯಾರು ಈ ಕಾರ್ಯಕ್ರಮವನ್ನು ವಿರೋಧ ಖಂಡಿತ ಮಾಡುವುದಿಲ್ಲ. ಹಾಗಾಗಿ ನಮ್ಮನ್ನು ಅನುಷ್ಠಾನ ಸಮಿತಿ ಅಧ್ಯಕ್ಷರು ಇರ್ಬೋದು, ಸದಸ್ಯರನ್ನು ಕರ್ನಾಟಕ ಸರ್ಕಾರ ಏನು ಸುಮ್ಮನೆ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಹಳ್ಳಿಗೂ ಬಡವರಿಗೆ ತಲುಪಬೇಕು, ಅದು ಜನರಿಗೆ ಮುಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಅಧ್ಯಕ್ಷರು ಸದಸ್ಯರನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಆ ಕೆಲಸವನ್ನು ಎಲ್ಲ ಅಧಿಕಾರಿಗಳ ಜೊತೆ ಹೊಂದಾಣಿಕೆಯಿಂದ ಒಟ್ಟಾಗಿ ಕೂಡಿ ಈ ಕಾರ್ಯಕ್ರಮವನ್ನು ಪ್ರತಿ ಗ್ರಾಮದಲ್ಲೂ ನಮ್ಗೆ ಯಾವ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಪ್ರತಿ ಯೋಜನೆಯ ಲಿಸ್ಟ್ ನಮ್ಗೆ ಸಿಗಬೇಕು. ಯಾರ್ಯಾರಿಗೆ ಸಿಗ್ತದೆ, ಎಷ್ಟು ಫಲಾನುಭವಿಗಳು ಅರ್ಜಿಯನ್ನು ಹಾಕಿದ್ದಾರೆ, ಅರ್ಹ ಫಲಾನುಭವಿಗಳು ಯಾರಿಗೆಲ್ಲ ಸಿಗ್ತಾ ಇಲ್ಲ ಅನ್ನುವಂತ ಗ್ರಾಮ ಪಂಚಾಯತ್ನ ಪ್ರತಿ ಗ್ರಾಮ ಪಂಚಾಯತ್ ನಮ್ಗೆ ಸಿಗ್ಬೇಕಾಗ್ತದೆ. ಹಾಗಾಗಿ ಅದರ ಬಗ್ಗೆ ಯಾವ ಕಾರಣಕ್ಕೆ ಸಿಗುವುದಿಲ್ಲ ಅನ್ನುವಂತ ಮಾಹಿತಿಯು ಅಧಿಕಾರಿಗಳಿಗೂ ನಮಗೂ ಇರಬೇಕಾಗ್ತದೆ. ಹಾಗಾಗಿ ನಾನು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇದ್ದಾರೆ, ಈ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷನನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಈ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷನಾಗಿರುವುದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ನಾವು
ಹಳ್ಳಿಗಳಲ್ಲಿ ತುಂಬಾ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು, ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಿದ್ದು, ಇಲ್ಲಿ ತುಂಬಾ ಜನ ಇದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದವರು, ಮುನ್ಸಿಪಾಲಿಟಿ ಅಧ್ಯಕ್ಷರಾದವರು, ಸದಸ್ಯರುಗಳು. ಜನರ ಕಷ್ಟವನ್ನು ಅವರಿಗೆ ಗೊತ್ತಿರ್ತದೆ ಹೋಗಿ. ಹಾಗಾಗಿ ನಾವು ತಾಲೂಕು ಆಫೀಸ್, ತಾಲೂಕ್ ಪಂಚಾಯತಿಗೆ ಬಂದಾಗ ಅಧಿಕಾರಿಗಳ ಸ್ಪಂದನೆ ಸರಿಯಾಗಿ ಇಲ್ದಿದ್ದಾಗ ಅವರಿಗೆ ತುಂಬಾ ನೋವಾಗ್ತದೆ. ತುಂಬಾ ಹಳ್ಳಿಯಿಂದ, ಬೇರೆ ಊರಿನಿಂದ ಬರ್ತಾರೆ, ಒಂದು ತಾಲೂಕು ಆಫೀಸ್, ತಾಲೂಕ್ ಪಂಚಾಯತಿ, ಇಲ್ಲಿ ತಾಲೂಕ್ ಪಂಚಾಯತಿ ಕೆಲಸಕ್ಕೆ ಇರ್ಬೋದು, ಬರ್ತಾರೆ. ಆಗ ನಾವು ಮನುಷ್ಯತ್ವ ಇದ್ದವರು ಎಲ್ಲ ಅಧಿಕಾರವನ್ನು ಬಿಟ್ಟು ಸ್ವಲ್ಪ ಮಾನವೀಯತೆಯನ್ನು ನಾವು ತೋರಿಸ್ಬೇಕಾಗ್ತದೆ ಅವ್ರ ಹತ್ರ. ನಾವು ಅವರಿಗೆ ಎಜುಕೇಶನ್ ಇಲ್ದಿದ್ರು, ತಿಳುವಳಿಕೆ ಇಲ್ದಾಗ ನಾವು ಅವರಿಗೆ ಸ್ವಲ್ಪ ಸಮಜಾಯಿಸಿ ಹೇಳಬೇಕಾಗ್ತದೆ, ಇಂಥ ಕಾರಣಕ್ಕೆ ಅಂತೇಳಿ. ಹಾಗಾಗಿ ಈ ಯೋಜನೆಯ ಬಗ್ಗೆ ನಮ್ಮ ಕಾರ್ಯದರ್ಶಿಯವರು, ಇವರು ಇದ್ದಾರೆ. ನಮಗೆ ಮುಂದಿನ ದಿನಗಳಲ್ಲಿ ತಾವು ಎಲ್ಲರೂ ಸೇರಿ, ಅಧಿಕಾರಿಗಳು ಎಲ್ಲರೂ ಸೇರಿ ಪ್ರತಿ ತಿಂಗಳು ನಾವು ಇದರ ಬಗ್ಗೆ ಮೀಟಿಂಗ್ ಮಾಡುವವರಿದ್ದೇವೆ. ಇದಕ್ಕೆ ತಾವೆಲ್ಲರೂ ಯಾವುದೇ ನಿರ್ಲಕ್ಷ್ಯವನ್ನು ಮಾಡದೆ ಸರ್ಕಾರದ ಕಾರ್ಯಕ್ರಮದಲ್ಲಿ ನೀವು ಹೊಂದಾಣಿಕೆಯಿಂದ, ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಾವುಗಳೆಲ್ಲ ಹೊಂದಾಣಿಕೆ ಇದ್ದಾಗ ಮಾತ್ರ ಸರ್ಕಾರದ ಕೆಲಸ ಜನರಿಗೆ ಮುಟ್ಟುವಂಥದ್ದು. ಹಾಗಾಗಿ ನಾವೆಲ್ಲ ಮುಂದಿನ 3 ವರ್ಷಗಳ ಅವಧಿ ಏನಿದೆ, ಆ ಅವಧಿ ತನಕ ನಾವು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ, ಪ್ರತಿ ಗ್ರಾಮದಲ್ಲೂ ಈ ಒಂದು ಸಭೆಯನ್ನು ಮಾಡ್ತಾ, ಯಾರ್ಯಾರಿಗೆ ಸಿಗ್ತಾ ಇಲ್ಲ, ನಮಗೆ ತುಂಬಾ ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಾವು ಈಗ ಇಲ್ಲಿ ಕಚೇರಿ ಉದ್ಘಾಟನೆ ಆದ ನಂತರ ಅದರ ಬಗ್ಗೆ ಇಲ್ಲಿ ಕಚೇರಿಯಲ್ಲಿ ಎಲ್ಲರನ್ನು ಕರೆಸಿ ಅಧಿಕಾರಿಗಳಿಗೆ ಅದನ್ನು ಮಾಹಿತಿಯನ್ನು ನೀಡಿ ಯಾವ ಕಾರಣಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಕಾರಣವನ್ನು ಹುಡುಕಿ ಅವರಿಗೆ ತಿಳಿಸ್ತೇವೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪುಷ್ಪಾ ಅಮರನಾಥ್ ಅವರು, ಜಿಲ್ಲಾ ಉಪಾಧ್ಯಕ್ಷರು, ಇಲ್ಲಿಗೆ ಭೇಟಿ ಕೊಡುವವರಿದ್ದಾರೆ. ನಮಗೆ ತಿಳಿಸಿದ್ದಾರೆ ನಮ್ಮ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಎಲ್ಲ ಅಧಿಕಾರಿಗಳು, ನಾವು ಗ್ಯಾರಂಟಿ ಸದಸ್ಯರು ಇರ್ಬೋದು. ಆ ಸಮಯದಲ್ಲಿ ನಾವು ಅವರಿಗೆ ಎಲ್ಲ ತಾಲೂಕಿನಲ್ಲಿ ಎಷ್ಟು ಯೋಜನೆಗಳು, ಎಷ್ಟು ಗೃಹಲಕ್ಷ್ಮಿ ಇರ್ಬೋದು, ಎಷ್ಟು ಗೃಹ ಜ್ಯೋತಿ ಫಲಾನುಭವಿಗಳ ಪಟ್ಟಿಯನ್ನು ನಾವು ಅವರಿಗೆ ಇದೇ ಸಭಾಂಗಣದಲ್ಲಿ ನಾವು ನೀಡಬೇಕಿದೆ. ಹಾಗಾಗಿ ನಾವು ಒಂದು 2-3 ತಿಂಗಳಲ್ಲಿ ಎಲ್ಲ ತಾಲೂಕಿನಾದ್ಯಂತ ಈ ಕಾರ್ಯಕ್ರಮದ ಬಗ್ಗೆ ನಾವು ಸಭೆಯನ್ನು ಮಾಡಿ ಅದನ್ನು ತಿಳಿದುಕೊಳ್ತೇವೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ, ಎಲ್ಲರೂ ಸೇರಿ ನಾವು ಜನರ ಏನು 5 ಗ್ಯಾರಂಟಿಗಳ ಬಗ್ಗೆ ಜನರು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಆ ನಿರೀಕ್ಷೆಗೆ ಯಾವುದೇ ಹುಸಿಯಾಗದ ರೀತಿಯಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಪತ್ರಕರ್ತ ಮಿತ್ರರು ಎಲ್ಲ ಬಂದಿದ್ದಾರೆ.